ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ. ರೈತ ಸ್ನೇಹಿತರೆ, ನೀವೆಲ್ಲ ಮಾಗಿ ಉಳುಮೆ ಬಗ್ಗೆ ಕೇಳೇ ಇರ್ತೀರ. ಇದರ ಮಹತ್ವ, ಉಪಯೋಗ ಮತ್ತು ವಿಧಾನ ತಿಳಿಯಬೇಕಂತಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಮಾಗಿ ಉಳುಮೆ ಅಂತ ಅಂದರೆ ಬೇಸಿಗೆಯ ಆಳವಾದ ಉಳುಮೆ ಅಂತ. ಇತ್ತೀಚಿನ ದಿನಗಳಲ್ಲಿ ರೈತರು ಇದನ್ನು ನಿರ್ಲಕ್ಷ್ಯ ಮಾಡ್ತಿರೋದು ವಿಷಾದನೀಯ. ಮಾಗಿ ಉಳುಮೆಯಿಂದ ಆಗೋ ಪ್ರಯೋಜನಗಳು ತುಂಬ ಇದ್ದಾವೆ. ಮಾಗಿ ಉಳುಮೆಯನ್ನು ಏಪ್ರಿಲ್-ಮೇ ತಿಂಗಳಲ್ಲಿ ಅಂದರೆ ಯುಗಾದಿಯ ನಂತರ ತುಂತುರು ಮಳೆ ಬಂದ ಮೇಲೆ 22 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಾಗಿ ಉಳುಮೆಯನ್ನು ಮಾಡ್ತಾರೆ. ವರ್ಷದಲ್ಲಿ ಒಂದು ಬಾರಿ ಮಾಗಿ ಉಳುಮೆ ಮಾಡ್ತಾರೆ. ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ತುಂಬ ಅನುಕೂಲಗಳಿದ್ದಾವೆ. ಇದರಿಂದ ಭೂಮಿಯಲ್ಲಿರುವಂತಹ ಗಟ್ಟಿ ಪದರ ಪುಡಿಯಾಗಿ ಮಳೆ ಬಂದಾಗ ಭೂಮಿ ನೀರನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮಳೆ ಬಂದಾಗ ನೀರು ಹೊರ ಹರಿಯೋಗದಂತೆ ಭೂಮಿಯಲ್ಲೇ ಇಂಗುತ್ತೆ. ಕಟಾವಾದ ಮೇಲೆ ಬೆಳೆಯ ಅವಶೇಷ ಹೊಲಗಳಲ್ಲಿ ಇರುತ್ತೆ. ಅದನ್ನು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಇಂಗಾಲ ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಅಧಿಕವಾಗುತ್ತೆ. ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಉಸಿರಾಟ ಹೆಚ್ಚುತ್ತೆ. ಬೆಳೆಗಳಿಗೆ ಕಾಡುವಂತಹ ಅನೇಕ ಕೀಟಗಳು ಬೆಳೆ ಕಟಾವಾದ ಮೇಲೆ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ತಲುಪ್ತವೆ. ಮುಂಗಾರು ಬೆಳೆ ಹಾಕಿದಾಗ ಈ ಕೀಟಗಳು ಮಣ್ಣಿನಿಂದ ಹೊರಬಂದ್ಬಿಟ್ಟು ಮತ್ತೆ ಬೆಳೆಗಳಿಗೆ ಹಾನಿಯನ್ನು ಮಾಡ್ತವೆ. ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿರುವಂತಹ ಈ ಕೀಟಗಳು ಬಿಸಿಲಿಗೆ ಸಾಯ್ತವೆ ಹಾಗೂ ಪಕ್ಷಿಗಳು ಇವನ್ನು ಹುಡುಕಿ ತಿಂತವೆ. ಹಾಗೆಯೇ ಮಣ್ಣಿನಲ್ಲಿರುವಂತಹ ಶಿಲೀಂಧ್ರ ರೋಗಾಣುಗಳು, ಬ್ಯಾಕ್ಟೀರಿಯಾ ರೋಗಾಣುಗಳು, ಜಂತು ಹುಳುಗಳು ಸೂರ್ಯನ ತಾಪಕ್ಕೆ ಸಾಯ್ತವೆ. ಇದರಿಂದ ಬೆಳೆಗಳಿಗೆ ರೋಗಗಳು ಹರಡುವುದು ಕಡಿಮೆಯಾಗುತ್ತೆ. ಹೊಲದಲ್ಲಿರುವಂತಹ ಕಳೆಗಳು, ಬೀಜಗಳು ಸೂರ್ಯನ ತೀಕ್ಷ್ಣವಾದ ಕಿರಣಗಳಿಗೆ ನಾಶವಾಗ್ತವೆ. ಇದರಿಂದ ಹೊಲದಲ್ಲಿ ಕಳೆಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಹೆಚ್ಚು ಕಳೆನಾಶಕವನ್ನು ಉಪಯೋಗಿಸುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಹಾಗೆ ಈ ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತೆ. ಮಾಗಿ ಉಳುಮೆ ಹೊಸದೇನಲ್ಲ, ತುಂಬ ಹಿಂದಿನ ಕಾಲದಿಂದಲೂ ಕೂಡ ಇದು ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಣ್ಮರೆಯಾಗ್ತಿದೆ ಅಂತ ಹೇಳ್ಬೋದು. ತುಂಬ ಅನುಕೂಲವಿರುವಂತಹ ಈ ಪದ್ಧತಿಯನ್ನು ಗುರುತಿಸುವ ಒಂದು ಸಣ್ಣ ಪ್ರಯತ್ನವೇ ಈ ಸಂಚಿಕೆ. ವೀಕ್ಷಕರೇ, ಮಾಹಿತಿಯೇ ಮಾಣಿಕ್ಯ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೇರ್ ದ ವಿಡಿಯೋ, ಶೇರ್ ದ ನಾಲೆಡ್ಜ್. ಧನ್ಯವಾದಗಳು.